ಸಂಬಂಧ ಇದೆ. ನಾವು ವೃತ್ತಿಗೆ ಬರೋದಕ್ಕಿಂತ ಮೊದಲು ನಮ್ಮ ಯಲಬುರ್ಗಿ ತಾಲೂಕಿನಲ್ಲಿ ಅವರ ಹೆಸರು ಬಹಳ ದೊಡ್ಡ ಹೆಸರು ಇತ್ತು. ಸಾಮಾನ್ಯವಾಗಿ ನಾನು ಕೂಡ ಯಲಬುರ್ಗಿ ತಾಲೂಕಿನ ವಿದ್ಯಾರ್ಥಿ. ಹಾಗೇನೆ ಬಹುತೇಕ ನಮ್ಮ ಸಹೋದರರಾಗಿರುವಂತಹ ಕೆಂಚರೆಡ್ಡಿ ಸರ್ ಮತ್ತೆ ಈಶಪ್ಪ ಬಡಿಗೇರಿ ಸರ್ ಮೂಲಕ ಚಂದ್ರರಾಜ್ ಸರ್ ಅವರು ನಮಗೆ ಪರಿಚಯ ಆದರು. ಇದು ಬಹುತೇಕ 2006 ಸುಮಾರಿಗೆ. ಮುಂದೆ ನಾವು ವೃತ್ತಿ, ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಅವರು ಕೂಡ PG ಮತ್ತೆ ನಾವು ಕೂಡ PG ತಗೊಂಡವರು. ಅವ್ರಿಗೆ ಕಲಿಸಿದ ಎಲ್ಲ ಶಿಕ್ಷಕರು ನಮಗೂ ಕಲಿಸಿದಂಥವ್ರು. ಹಾಗಾಗಿ ನಾವು ಆ ಒಂದು ಸಂಬಂಧದಿಂದ ಸರ್ ನಾವು ಹೆಚ್ಚು ಆತ್ಮೀಯರಾಗಿ 2006ರಿಂದ ಇದ್ದದನ್ನು ನಾವು ಕಾಣ್ತಿದ್ದೀವಿ. ನಾನು ಕೊಪ್ಪಳ ಕಾಲೇಜಿನಲ್ಲಿ ಇದ್ದಾಗ ಕೂಡ ಸರ್ ಬಹಳಷ್ಟು ನಮ್ಮ ಜೊತೆಗೆ ಸಬ್ಜೆಕ್ಟ್ ಹಿರಿಯರಾಗಿ ನಮ್ಗೆ ಬಹಳಷ್ಟು ಒಡನಾಟ ಉಳ್ಳಂತವರಾಗಿದ್ರು. ಆದ್ರೆ 2023ಕ್ಕೆ ನಾನು ಮಂಗಳೂರು ಡಿಗ್ರಿ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ಮತ್ತೆ ಒಂದೇ ತಾಲೂಕಿನ 2 ಜನ ಪ್ರಾಂಶುಪಾಲರಾಗಿದ್ದರು. ಹಾಗಾಗಿ ನನಗೆ ಬಹಳಷ್ಟು ಆತ್ಮೀಯರಾಗಿ ಆಡಳಿತಾತ್ಮಕ ವಿಷಯದಲ್ಲಿ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ನಾನು ಮಂಗಳೂರು ಕಾಲೇಜಿಗೆ ಬಂದ ಮೇಲೆ ನನಗೆ ದಿಕ್ಕು ತಪ್ಪಿತ್ತು. ಸರ್ ಏನ್ ಮಾಡ್ಲಿ ಈ ಕಾಲೇಜಿಗೆ ಅಂತ ಹೇಳಿದಾಗ ಅವರು 2-3 ಸಲಹೆಗಳನ್ನು ಕೊಟ್ಟರು. ಸರ್ ಮೊದಲು ನೀವು ಎಕ್ಸಾಮ್ ಸೆಂಟರ್ ತಗೊಂಡ್ರಿ ಅಂತಂದ್ರು. ಆ ಕಾಲೇಜಿಗೆ ರಸ್ತೆ ಇಲ್ಲ, ರಸ್ತೆ ಮಾಡ್ರಿ ಅಂತ ಅವರು ಅವತ್ತು ಹೇಳಿದ್ರು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ, ಸರ್ ಅಡ್ಮಿಷನ್ ಇಲ್ಲ, ಹೆಂಗ್ ಮಾಡ್ಬೇಕು, ನೀವು ಅಡ್ಮಿಷನ್ ಕಳಿಸ್ರಿ ನಮ್ಮ ಕಾಲೇಜಿಗೆ ಅಂತ ಕೇಳಿದ್ರೆ, ಸರ್ ರಾಯರೆಡ್ಡಿ ಸಾಹೇಬ್ರದಲ್ಲ, ನೀವು ಮೊದಲು ಹಾಸ್ಟೆಲ್ ಕೇಳ್ರಿ ಅವ್ರನ್ನ ಅಂತ ಕೇಳಿದ್ರು. ಸರ್ ನೀವೆಲ್ಲ ಹೇಳಿದಂತ ಕೆಲಸಗಳು ಅಲ್ಲಿ ಆಗಿವೆ ಸರ್, ಅದಕ್ಕೆ ನಿಮ್ಮ ಮಂಗಳೂರು ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ನಿಮ್ಮ ಮಾರ್ಗದರ್ಶನ ಖಂಡಿತ ಇದೆ. ನಿರಂತರವಾಗಿ ಇದಕ್ಕಾಗಿ ಇವತ್ತು ಸುಮಾರು ವಿದ್ಯಾರ್ಥಿಗಳು ಮಂಗಳೂರು ಕಾಲೇಜಿಗೂ ಕೂಡ ಬರ್ತಾ ಇದ್ದಾರೆ ಅನ್ನೋದು. ಬಹಳ ಮುಖ್ಯವಾಗಿ ಕೆಂಚರೆಡ್ಡಿ ಸರ್ ಮತ್ತೆ ನಮ್ಮ ಚಂದ್ರರಾಜ್ ಸರ್ ಅವರ ಒಡನಾಟ ಹೇಗಂದ್ರೆ, ಕೆಂಚರೆಡ್ಡಿ ಸರ್ ಒಬ್ರು ನಮ್ಗೆ ಗುರುಗಳು ಹೌದು, ಅಣ್ಣನೂ ಹೌದು, ಮತ್ತೆ ಮಾರ್ಗದರ್ಶಕನೂ ಹೌದು. ಯಾಕಂದ್ರೆ 2006ರಲ್ಲಿ ಅವರು ನಾವು KAS ಅನ್ನ ಒಂದೇ ರೂಮ್ನಲ್ಲಿ ಇಟ್ಕೊಂಡು ಓದಿದಂತವ್ರು. ಅವ್ರು ನಮ್ಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದಂತವ್ರು. ಅವಾಗ ಪೊಲಿಟಿಕಲ್ ಸೈನ್ಸ್ ತಗೊಂಡಾಗ ನಿಮ್ಗೆ ಚಂದ್ರರಾಜ್ ಸರ್ ಅಂತ ಅವ್ರು ನಮಗೆ ಇವರನ್ನ ಪರಿಚಯ ಮಾಡಿದ್ದಾನೆ ಕಾಣಬಹುದು ಜಗತ್ತಿನಲ್ಲಿ. ಹಾಗಾಗಿ ಚಂದ್ರರಾಜ್ ಸರ್ ಅವರು ಒಳ್ಳೆಯ ಶಿಕ್ಷಕರು, ಗಟ್ಟಿ ಬೀಜ, ರಾಜ್ಯಶಾಸ್ತ್ರದಲ್ಲಿ ಗಟ್ಟಿ ಬೀಜ. ಬಟ್ ಅವರಿಗೆ ಹೆಚ್ಚಿನ ಅವಧಿ ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅವಕಾಶ ಸಿಕ್ಕಿದೆ. ಅವರ ಆಡಳಿತದಲ್ಲಿ ಅವರ ರೂಲ್ ಮೈಂಡೆಡ್ ಅಡ್ಮಿನಿಸ್ಟ್ರೇಷನ್ ಏನಿದೆ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅವ್ರು ಯಾವತ್ತೂ ಕೂಡ ಹೀಗೇನೆ ಮಾಡಬೇಕು, ಅದು ನಿಯಮ ಹೀಗಿದೆ, KCSR ನಿಯಮ ಹೀಗಿದೆ, ಅದನ್ನ ಹೀಗೇನೆ ಮಾಡಬೇಕು, ಅದು ಹೀಗೇನೆ ಇರಬೇಕು ಅಂತ ಅವರು ಶಿಸ್ತುಬದ್ಧವಾಗಿದ್ದಂಥವ್ರು. ಪ್ರಾಧ್ಯಾಪಕರು ಹೆಂಗಿರ್ಬೇಕಂದ್ರೆ ಯಾವತ್ತೂ ಕೂಡ ಅವ್ರ ಹಾಗೇನೆ ಶೂ ಹಾಕೊಂಡು ಡಿಗ್ನಿಫೈಡ್ ಆಗಿ ಇರ್ಬೇಕು ಅನ್ನುವಂಥದ್ದು. ಯಾಕಂದ್ರೆ UGC ಹಣ ಸಿಕ್ಕಾಪಟ್ಟೆ ಕೊಟ್ಟ ಮೇಲೂ ಕೂಡ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೋಗುವ ಬದಲು ಇವರು ಹಾಗೆ ಬಳಸುವಂತಹ ಪ್ರಾಧ್ಯಾಪಕರಾಗಿದ್ರೆ ಆ ಹುದ್ದೆಗೆ ಒಂದು ಡಿಗ್ನಿಟಿ ಬರುತ್ತೆ ಅನ್ನುವಂಥದ್ದು. ಬಹುತೇಕ ಚಂದ್ರರಾಜ್ ಸರ್ ಅವರು ಯಾವತ್ತು ನೋಡಿದ್ರು ಕೂಡ ಶೂಟ್ ನಲ್ಲಿ ಇರುವಂತಹದ್ದು ಮತ್ತೆ ಶೂ ಹಾಕೊಂಡು ಆ ಹುದ್ದೆಗೆ ಒಂದು ಡಿಗ್ನಿಟಿಯನ್ನ ತಂದ್ಕೊಟ್ಟಂತಹ ಮಹನೀಯರಾಗಿದ್ದಾರೆ ಅಂತ ಅಭಿಪ್ರಾಯ. ನಿವೃತ್ತಿ ಸಹಜ ಆಗ್ಲೇಬೇಕು. ಬಟ್ ಇದ್ದ ಅವಧಿಯಲ್ಲಿ ಅವರು ಬಹಳ ಸತ್ಕಾರ್ಯಗಳನ್ನ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಯಲಬುರ್ಗಾ ತಾಲೂಕಿನ ಈ ಡಿಗ್ನಿಫೈಡ್ ಕಾಲೇಜಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಸ್ಪಷ್ಟ ಒಂದು ಅರಿವು ನನಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ದಿನದಲ್ಲಿ ಈ ಅವಕಾಶ ನನಗೂ ಸಿಕ್ಕಿದೆ. ಕಾಲೇಜಿನ ಪ್ರಾಂಶುಪಾಲರ ನಿವೃತ್ತಿಯ ಈ ಅವಧಿಯಲ್ಲಿ ಮಾತಾಡಲಿಕ್ಕೆ ನನಗೂ ಕೂಡ ಅವಕಾಶ ಸಿಕ್ಕಿದೆ. ಬಹಳ ಧನ್ಯವಾದಗಳು. ಅವರ ನಿವೃತ್ತಿಯ ಬದುಕು ಇನ್ನೂ ಹೆಚ್ಚಿನ ಉತ್ತರೋತ್ತರವಾಗಿ ಬೆಳೀಲಿ. ಅವರ ಸಮಾಜಮುಖಿ ಕೆಲಸಗಳು, ನಮ್ಮ ಗುಡಿ ಸರ್ ಅವರು ಹೇಳಿದಾಗೆ ಅವರಲ್ಲಿ ಬಹಳಷ್ಟು ಕಲೆಗಳಿವೆ. ಯಾಕಂದ್ರೆ ಅವರು ಪ್ರತಿನಿಧಿಸಿದಂತಹ ಊರು ಮತ್ತೆ ಈ ತಾಲೂಕಿನಲ್ಲಿ ಅವರು ಬಹಳ ವಿಶೇಷ ವ್ಯಕ್ತಿ. ಬಹುತೇಕ ನಾವು ಸಾಮಾಜಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಹುತೇಕ ಚಂದ್ರರಾಜ್ ಸರ್ ಅವರು ಏಕ ವ್ಯಕ್ತಿ, ಬಹುತೇಕ ಆ ಸಮುದಾಯದಲ್ಲಿ ಪ್ರಾಧ್ಯಾಪಕರಾದಂಥವ್ರು ಅಂದ್ರೆ ಏಕ ವ್ಯಕ್ತಿ. ಹಾಗಾಗಿ ಈ ಕ್ರಿಮಿ ಲೇಯರ್ ತರ ಅವರು ಸೊಸೈಟಿಯಲ್ಲಿ ಬಂದಿದ್ದಾರೆ. ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಅವರ ಸಮಾಜದಲ್ಲೂ ಕೂಡ ಬಹಳ ವಿದ್ಯಾರ್ಥಿಗಳಿಗೆ ಕಣ್ಮಣಿಯಾಗಿದ್ದಾರೆ. ಅವರು ಹಾಗೇನೆ ಆ ಕಣ್ಮಣಿಗಳಾಗಿದ್ಕೊಂಡು ಅವರ ಸಮಾಜದಲ್ಲಿ ಮತ್ತು ಇತರ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ. ಅವರ ನಿವೃತ್ತಿ ಬದುಕು ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಸಂತೋಷ, ತೃಪ್ತಿ, ನೆಮ್ಮದಿ, ಆರೋಗ್ಯವನ್ನು ತರಲಿ ಅಂತ ಹೇಳಿ ಅವರ ಎಳೆಯ ಸ್ನೇಹಿತನಾಗಿ ನಾನು ಅವರಿಗೆ ಹರಿಸಲಿಕ್ಕೆ ಇಚ್ಛೆ